ಹಾಯ್ ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಒಂದು ನದಿ ತೀರದಲ್ಲಿ ನೂರಾರು ಉಡಗಳು ಬಿಲಗಳನ್ನು ಮಾಡಿಕೊಂಡು ಸುಖವಾಗಿ ಸಂತೋಷದಿಂದ ಜೀವಿಸುತ್ತಿದ್ದವು. ಸಾಮಾನ್ಯವಾಗಿ ಉಡಗಳು ಮರ ಅಥವಾ ಯಾವುದಾದರೂ ಕಟ್ಟಡವನ್ನು ಏರಿ ಅದನ್ನು ಬಿಗಿಯಾಗಿ ಹಿಡಿದವೆಂದರೆ ಅದನ್ನು ಯಾರಿಂದಲೂ ಬಿಡಿಸುವುದು ಬಹಳ ಕಷ್ಟ. ನದಿ ತೀರದಲ್ಲಿ ವಾಸಿಸುತ್ತಿದ್ದ ಉಡಗಳಿಗೆ ಒಬ್ಬ ರಾಜನಿದ್ದ. ಆ ರಾಜನಿಗೆ ಒಬ್ಬ ಮಗನ ಮೇಲೆ ರಾಜನಿಗೆ ಅಪಾರವಾದ ಪ್ರೀತಿ. ತನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಮಗನನ್ನು ಪ್ರೀತಿಸುತ್ತಿದ್ದ. ಆದರೆ ಮಗನಿಗೆ ಸ್ವಲ್ಪ ಹಠದ ಸ್ವಭಾವ. ತಂದೆಯ ಮೇಲೆ ಪ್ರೀತಿ ಮಗನ ಮೇಲೆ ಹೆಚ್ಚಾದಷ್ಟು ಮಗನ ಹಠದ ಸ್ವಭಾವ ಹೆಚ್ಚಾಗುತ್ತಿತ್ತು. ಏನಾದರೂ ಮಾಡಬೇಡವೆಂದು ತಂದೆ ಹೇಳಿದರೆ ಬೀಗಿಂದೆ ಹಠದಿಂದ ಅದನ್ನೇ ಮಾಡುತ್ತಿತ್ತು ಆ ಉಡದ ಮರಿ. ಈ ರಾಜನಿಗೆ ಮಗನಿಗೆ ಅದು ಹೇಗೋ ಒಂದು ಗೋಸುಂಬೆಯೊಂದಿಗೆ ಸ್ನೇಹವಾಯಿತು. ಗೋಸುಂಬೆ ಬಹಳ ಚಾಣಾಕ್ಷ ಪ್ರಾಣಿ. ಸಮಯಕ್ಕೆ ಸರಿಯಾಗಿ ತನ್ನ ಬಣ್ಣವನ್ನು ಬದಲಿಸುವುದು ಅದಕ್ಕೆ ಬಹಳ ಸುಲಭ. ಅದು ಕೂಡ ಉಡದ ಜಾತಿಗೆ ಸೇರಿದ ಪ್ರಾಣಿಯಾದರೂ ಹಿಡಿತದಲ್ಲಿ ಅದಕ್ಕೆ ಉಡದಷ್ಟು ಬಿಗಿಯಾದ ಹಿಡಿತ ಸಾಧ್ಯವಿರಲಿಲ್ಲ. ಅಲ್ಲದೆ ಗೋಸುಂಬೆ ಸ್ವಲ್ಪ ಅಂಜುಬುರಕ ಪ್ರಾಣಿ. ಈ ಗೋಸುಂಬೆ ಓಡಿ ಬಂದು ಉಡದ ರಾಜಕುಮಾರನನ್ನು ಅಪ್ಪಿಕೊಂಡಾಗ ಉಡ ಅದನ್ನು ಪ್ರೀತಿಯಿಂದ ಬಿಗಿಯಾಗಿ ಹಿಡಿದುಕೊಳ್ಳುತ್ತಿತ್ತು. ಆಗ ಗೋಸುಂಬೆಗೆ ಒಂದು ರೀತಿಯ ಸಂತೋಷವಾಗುತ್ತಿತ್ತು. ಈ ಅಪ್ಪುಗೆಗಾಗಿಯೇ ಕಾಯುತ್ತಾ ಅದು ಯಾವಾಗಲೂ ಉಡದ ಬಿಲದ ಹತ್ತಿರವೇ ಇರುತ್ತಿತ್ತು. ಸ್ವಲ್ಪ ವಯಸ್ಸಾದ ಮುದಿ ಉಡವೊಂದು ರಾಜನಿಗೆ ಈ ಗೋಸುಂಬೆಯ ಸ್ನೇಹದ ವಿಷಯವನ್ನು ತಿಳಿಸಿಬಿಟ್ಟಿತು. ಆಗ ರಾಜನಿಗೆ ಬಹಳ ಚಿಂತೆಯಾಯಿತು. ಅದು ಮಗನಿಗೆ, ನೀನು ಗೋಸುಂಬೆಯ ಸ್ನೇಹವನ್ನು ಮಾಡುತ್ತಿದ್ದೀಯಂತೆ, ಅದು ನನಗೆ ಸರಿ ಕಾಣುತ್ತಿಲ್ಲ. ಯಾವಾಗಲೂ ನಾವು ನಮ್ಮ ಸ್ವಭಾವದ ಜನರೊಂದಿಗೆ ಸ್ನೇಹ ಬೆಳೆಸಬೇಕು. ಗೋಸುಂಬೆಯ ಸ್ವಭಾವ ಅಷ್ಟು ಸರಿಯಿಲ್ಲ. ಅದು ತನ್ನ ಅನುಕೂಲಕ್ಕೆ ತಕ್ಕಂತೆ ಬಣ್ಣ ಬದಲಾಯಿಸಿ ಯಾರಿಗೆ ಬೇಕಾದರೂ ಮೋಸ ಮಾಡಲು ಹೇಸುವುದಿಲ್ಲ. ನೀನು ಅದರ ಸಹವಾಸವನ್ನು ಬಿಟ್ಟು ಬಿಡು. ಅದರ ಬಗ್ಗೆ ಯಾವಾಗಲೂ ಸ್ವಲ್ಪ ಎಚ್ಚರಿಕೆಯಿಂದ ಇರು ಎಂದು ಹೇಳಿತು. ಆಗ ಮಗ, ಅಪ್ಪ, ಅದು ತುಂಬ ಪುಟ್ಟ ಪ್ರಾಣಿ. ಅದಕ್ಕೆ ನಮ್ಮಷ್ಟು ಶಕ್ತಿ ಇಲ್ಲ. ಅದೇನಾದರೂ ನಮ್ಮ ವಿರುದ್ಧ ಪಿತೂರಿ ಮಾಡಿದರೆ ಒಂದೇ ಏಟಿನಲ್ಲಿ ಅದನ್ನು ಮುಗಿಸಿಬಿಡುತ್ತೇನೆ. ಆದರೆ ಅಲ್ಲಿಯವರೆಗೂ ನಾನು ಅದರ ಜೊತೆ ಸ್ನೇಹದಿಂದ ಇರುತ್ತೇನೆ. ನೀನೇನು ಯೋಚಿಸಬೇಡ ಎಂದು ಹೇಳಿತು. ಸ್ವಲ್ಪ ಕಾಲದ ನಂತರ ರಾಜಕುಮಾರ ಉಡ ಬೆಳೆದು ಬಹಳ ದಷ್ಟಪುಷ್ಟವಾಯಿತು. ಅದು ಗೋಸುಂಬೆಯನ್ನು ಅಪ್ಪಿಕೊಂಡಾಗ ಅದಕ್ಕೆ ಉಸಿರು ಕಟ್ಟುವಂತಾಗುತ್ತಿತ್ತು. ಈಗ ಅದಕ್ಕೆ ಉಡದ ಅಪ್ಪುಗೆ ಅಷ್ಟು ಇಷ್ಟವಾಗುತ್ತಿರಲಿಲ್ಲ. ಈಗ ಅದಕ್ಕೆ ಉಡದ ಸ್ನೇಹ ಬೇಡವಾಯಿತು. ಯಾವಾಗಲಾದರೂ ಮಳೆ ಬಂದರೆ ರೆಕ್ಕೆಯ ಹುಳಗಳು ಉಡದ ಬಿಲದ ಸುತ್ತಮುತ್ತ ಬಂದು ಕುಳಿತುಕೊಳ್ಳುತ್ತಿದ್ದವು. ಅವುಗಳನ್ನು ತಿನ್ನಲೆಂದು ಉಡಗಳು ಬಿಲದಿಂದ ಹೊರಗೆ ಬರುತ್ತಿದ್ದವು. ಉಡಗಳನ್ನು ಹಿಡಿಯಲೆಂದು ಒಬ್ಬ ಬೇಟೆಗಾರ ಹೊಂಚು ಹಾಕುತ್ತಿದ್ದ. ಆಗ ಗೋಸುಂಬೆ ಬೇಟೆಗಾರನ ಬಳಿಗೆ ಹೋಗಿ, ನಾನು ನಿನಗೆ ನೂರಾರು ಉಡಗಳನ್ನು ಹಿಡಿದುಕೊಡುತ್ತೇನೆ. ನೀನು ನನಗೆ ಈ ಉಡಗಳ ಬಿಲವನ್ನು ಹಾಳು ಮಾಡದೆ ತೆರವು ಮಾಡಿಕೊಡಬೇಕು ಎಂದಿತು. ಗೋಸುಂಬೆಯ ಮಾತಿಗೆ ಬೇಟೆಗಾರ ಒಪ್ಪಿಕೊಂಡ. ಆಗ ಅದು ಅವನನ್ನು ಉಡದ ರಾಜದ ಮನೆಯ ಸುತ್ತವಿದ್ದ ಬಿಲಗಳ ಬಳಿಗೆ ಕರೆದು ತಂದಿತು. ಆತ ಬಿಲಗಳ ಹೊರಗೆ ಒಣಗಿದ ಹುಲ್ಲು ಹಾಕಿ ಬೆಂಕಿ ಹಚ್ಚಿದಾಗ ಬೆಂಕಿಯ ಕಾವಿನಿಂದ ಬಿಲದೊಳಗೆ ಹೊಗೆ ತುಂಬಿಕೊಂಡಿತು. ಬಿಲದೊಳಗೆ ಅಡಗಿದ್ದ ಎಲ್ಲ ಉಡಗಳು ಬಿಲದಿಂದ ಹೊರಗೆ ಓಡಿ ಬಂದವು. ಬೇಟೆಗಾರ ಅವುಗಳನ್ನು ಹೊಡೆದು ಹಾಕಿದ. ಅವನಿಂದ ಪಾರಾಗಿ ತಪ್ಪಿಸಿಕೊಂಡ ಉಡಗಳನ್ನು ಅವನ ನಾಯಿಗಳು ಹಿಡಿದವು. ಹೀಗೆ ಉಡಗಳ ವಂಶವೇ ನಾಶವಾಯಿತು. ಮನುಷ್ಯರಲ್ಲೂ ಕೂಡ ಕೆಲವು ಜನ ಗೋಸುಂಬೆ ಬುದ್ಧಿಯವರು ಇರುತ್ತಾರೆ. ಯಾವುದೇ ಬಣ್ಣದವರಾದರೂ ಪರವಾಗಿಲ್ಲ, ಆದರೆ ಬಣ್ಣ ಬದಲಾಯಿಸುವವರ ಸಂಘವನ್ನೆಂದೂ ಮಾಡಬಾರದು. ಅದಕ್ಕೆ ಹೇಳೋದು, ಯಾರೇ ಆಗಲಿ ಸ್ನೇಹ ಮಾಡುವಾಗ ಎಚ್ಚರಿಕೆಯಿಂದ ಸಮಾನ ಮನಸ್ಕರೊಂದಿಗೆ ಸ್ನೇಹ ಮಾಡಬೇಕು. ಯಾವುದೇ ಸ್ನೇಹವಾದರೂ ನಮ್ಮ ಬದುಕನ್ನು ಎತ್ತರಕ್ಕೆ ಕೊಂಡೊಯ್ಯುವಂತಿರಬೇಕು. ನಮ್ಮಿಂದ ಕೇವಲ ತಮ್ಮ ಅನುಕೂಲವನ್ನು ಮಾತ್ರ ನಿರೀಕ್ಷಿಸುವವರೊಂದಿಗೆ, ಹಾಗೆ ಗಳಿಗೆಗೊಮ್ಮೆ ಬಣ್ಣ ಬದಲಾಯಿಸುವವರೊಂದಿಗೆ ನಾವು ಎಂದೂ ಕೂಡ ಸ್ನೇಹ ಮಾಡಬಾರದು. ಹೀಗೆ ಮಾಡೋದ್ರಿಂದ ನಮ್ಮ ಜೀವನವೇ ಸರ್ವನಾಶವಾಗುತ್ತೆ. ಈ ಕಥೆ ಕೇಳಿದ ಮೇಲೆ
ನಿಮಗೆ ಅರ್ಥವಾಗಿರಬಹುದು. ಯಾರ ಸಹವಾಸ ಮಾಡಬೇಕು, ಯಾರಿಂದ ವ್ಯಾಪಾರ ಮಾಡಬೇಕು, ಯಾರನ್ನು ಹೇಗೆ ಬಳಸಬೇಕು ಅಂತ. ಹಾಗಿದ್ರೆ ಇವತ್ತಿನ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್, ಟೇಕ್ ಕೇರ್, ಬಾಯ್.